ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಕಿಲಾಡಿ ಕನ್ನಡಿಗ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಬದಲಾವಣೆಯನ್ನು ತಂದಿರ್ತಕ್ಕಂಥ ನಮ್ಮ ಪೋರ್ಟರ್ ಅಪ್ಲಿಕೇಶನ್ ಏನಿದೆಯೋ ಆ ಪೋರ್ಟರ್ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂಗೆ ಸುಮಾರು ವಿಡಿಯೋಸ್ ಬಂದಿದೆ. ಸೊ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ. ನನ್ನ ಕಡೆಯಿಂದನೂ ಸ್ವಲ್ಪ ಇನ್ಫಾರ್ಮೇಷನ್ ತಲುಪಿಸೋಣ ಅನ್ನೋ ಒಂದು ಪ್ರಯತ್ನದಲ್ಲಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಪೋರ್ಟರ್ ಅನ್ನೋ ಅಪ್ಲಿಕೇಶನ್ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಇದೊಂದು ಕೊರಿಯರ್ ರೀತಿ ಕೆಲಸ ಮಾಡುತ್ತೆ. ಸೊ ಯಾವುದೇ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಂಪ್ನಿಗೆ ಸಂಬಂಧಪಟ್ಟ ಫೈಲ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಇಂಡಸ್ಟ್ರಿಗೆ ಸಂಬಂಧಪಟ್ಟ ಪಾರ್ಟ್ಸ್ ಆಗಿರ್ಬೋದು, ಎಲ್ಲನೂ ಕೂಡ ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಗೆ ಅಥವಾ ಒಂದು ಊರಿಂದ ಮತ್ತೊಂದು ಊರಿಗೆ ತಲುಪಿಸೋ ಅಂತ ಕೆಲಸನ ಈ ಪೋರ್ಟರ್ ಮಾಡುತ್ತೆ. ಪೋರ್ಟರ್ ಅಲ್ಲಿ ಮುಖ್ಯವಾಗಿ ಸ್ನೇಹಿತರೆ ಒಂದು ಬದಲಾವಣೆಯನ್ನ ಇವಾಗ ತಗೊಂಡ್ಬಂದಿದ್ದಾರೆ. ಅದು ಯಾವ ರೀತಿ ಬದಲಾವಣೆ ಅಂತಂದ್ರೆ ಸ್ನೇಹಿತರೆ, ಪೋರ್ಟರ್ ಅಲ್ಲಿ ಮುಂಚೆ ಕಿಟ್ ತಗೊಂಡವ್ರಿಗೆ ಒಂಥರ ಆಪ್ಷನ್ ಇತ್ತು, ಆ ಕಿಟ್ ತಗೊಳ್ದೇ ಇಲ್ದವ್ರಿಗೆ ಒಂದು ಆಪ್ಷನ್ ಇತ್ತು. ಅದು ಯಾವ ರೀತಿ ವರ್ಕ್ ಆಗ್ತಾ ಇತ್ತು ಅಂದ್ರೆ ಸ್ನೇಹಿತರೆ, ಕಿಟ್ ತಗೊಂಡವ್ರಿಗೆ ಇದು 1700 ರೂಪೀಸ್ ಏನೋ ಪೇ ಮಾಡಬೇಕಿತ್ತು. ಪೇ ಮಾಡಿದ್ರೆ 2 ಟಿ ಶರ್ಟು, ಒಂದು ಬ್ಯಾಗು, ಹಾಗೆ ಒಂದು ಹೆಲ್ಮೆಟ್ನ ಕೊಟ್ಟು ಕೆಲಸ ಮಾಡಿಸ್ತಾ ಇದ್ರು. ಇದು ಪೋರ್ಟರ್ ಕಿಟ್ ತಗೊಂಡಿರೋರಿಗೆ. ಪೋರ್ಟರ್ ಕಿಟ್ನ ತಗೊಳ್ದೇ ಇರೋರಿಗೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ರು ಅಂತಂದ್ರೆ, ಇದಕ್ಕೆ ಯಾವುದೇ ರೀತಿ ಅಮೌಂಟ್ನು ಕಟ್ ಮಾಡಿಸ್ಕೊಂಡಿರ್ಲಿಲ್ಲ, ಹಾಗೆ ಇವರು ಯಾವುದೇ ತರ ಯೂನಿಫಾರ್ಮ್ ಆಗ್ತಾ ಇರಲಿಲ್ಲ. ಹಾಗೆ ಫ್ರೀ ಆಗಿ ಅಂದ್ರೆ ಫ್ರೀ ಟೈಮಲ್ಲಿ ಅಥವಾ ಪಾರ್ಟ್ ಟೈಮಲ್ಲಿ ಕೆಲಸ ಮಾಡೋರು ಕಿಟ್ ಇಲ್ಲದೆ ಕೆಲಸ ಮಾಡ್ತಾ ಇದ್ರು. ಸೊ ಇವರಿಬ್ರಿಗೂ ಡಿಫ್ರೆನ್ಸ್ ಇದ್ದಿತ್ತು ಮೇನ್ ಏನಂತಂದ್ರೆ, ಕಿಟ್ ಇರೋರಿಗೆ 10 ಸೆಕೆಂಡ್ಗಳ ಕಾಲ ಬೆನಿಫಿಟ್ ಸಿಗ್ತಾ ಇತ್ತು. ಹಾಗೆ ಕಿಟ್ ಇಲ್ಲದೆ ಇರೋರಿಗೆ ಅವರು ಅಕ್ಸೆಪ್ಟ್ ಮಾಡ್ಕೊಳ್ದೆ ಬಿಟ್ಟಂತ ಆರ್ಡರ್ಗಳು ಮಾತ್ರ ಕಿಟ್ ಇಲ್ಲದೆ ಇರೋರಿಗೆ ಆರ್ಡರ್ ಶೋ ಆಗ್ತಾ ಇತ್ತು. ಅವಾಗ ಮಾತ್ರ ನಾವು ತಗೋಬೇಕಿತ್ತು. ಸೊ ಕಿಟ್ ಇರೋರಿಗೆ ಮೇಯ್ನು ಅದೊಂದು ಚೆನ್ನಾಗಿ ಅನುಕೂಲ ಆಯಿತು. ಯಾವ ರೀತಿ ಅಂತಂದರೆ 10 ಸೆಕೆಂಡ್ಗಳ ಕಾಲ ಅವರು ನೋಡ್ಬಿಟ್ಟು ಲಾಂಗ್ ಆರ್ಡ್ರ್ಗಳನ್ನೆಲ್ಲ ಅವ್ರು ತಗೊಂಡು ಚೆನ್ನಾಗಿ ಮಾಡ್ತಾಯಿದ್ರು. ಸೊ ಅದರಲ್ಲಿ ಅವ್ರದ್ದು ಏನು ತಪ್ಪಿಲ್ಲ ಅಂತಲೂ ಹೇಳ್ಬೋದು. ಯಾಕೆಂತಂದರೆ ಅವರು ಆನ್ ಬೋರ್ಡಿಂಗ್ ಫೀಸ್ನ ಕಟ್ಟಿರ್ತಾರೆ. ಸೊ ಅದ್ರ ಮೇಲೆ ಫುಲ್ಲು ಡಿಪೆಂಡ್ ಆಗಿರ್ತಾರೆ. ಸೊ ಅದರಿಂದ ಅವ್ರಿಗೆ ಆ ಥರ ಬೆನಿಫಿಟ್ ಕೊಟ್ಟು ಉಳಿದಿದ್ದ ರಿಮೈನಿಂಗ್ ಅವ್ರೇನು ಆರ್ಡ್ರ್ಗಳನ್ನ ಬಿಟ್ಟಿರ್ತಾರೋ ಆ ಬಿಟ್ಟಿರ್ತಕ್ಕಂಥ ಆರ್ಡ್ರ್ಗಳನ್ನ ಕಿಟ್ ತಗೊಳ್ದೇ ಇರುವಂಥ ಐಡಿಗಳಿಗೆ ಕೊಡ್ತಾ ಇದ್ದ. ಮುಂಚೆಗೆ ಈ ಥರ ಪ್ರೋಸೆಸ್ ಇತ್ತು, ಈ ಥರ ರೂಲ್ಸ್ ಇತ್ತು, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈ ಥರನೇ ಇದ್ದಿತ್ತು. ಸೊ ಈಗ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಆಗಿ ಒಂದು ಮುಖ್ಯವಾದಂಥ ಒಂದು ಬದಲಾವಣೆನ ತಂದಿದ್ದಾರೆ ಸ್ನೇಹಿತರೆ. ಅದು ಏನು ಬದಲಾವಣೆ ಅಂತಂದರೆ, ಕಿಟ್ಟು ಇರ್ತಕ್ಕಂಥ ಐಡಿಗಳು ಹಾಗೆ ಕಿಟ್ಟು ಇಲ್ಲದೆ ಇರ್ತಕ್ಕಂಥ ಐಡಿಗಳು ಎಲ್ಲ ಐಡಿಗಳಿಗೂ ಕೂಡ ಒಂದೇ ಮಾಡಿದ್ದಾನೆ. ಸೊ ಇದರಲ್ಲಿ 10 ಸೆಕೆಂಡ್ಗಳ ಕಾಲ ಬೆನಿಫಿಟ್ ಸಿಗಬೇಕು ಅಂತಂದ್ರೆ ಒಂದು ರೂಲ್ಸ್ ಅನ್ನ ತಗೊಂಬಂದಿದೆ ಸ್ನೇಹಿತರೆ. ಅದು ಯಾವ ರೂಲ್ಸ್ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇವಾಗ ಪೋರ್ಟರ್ ಕಂಪ್ನಿ ಅನ್ನೋದು ತುಂಬಾ ಬೆಳ್ಕೊಂಡ್ಬಿಟ್ಟಿದೆ ಸ್ನೇಹಿತರೆ. ಆದ್ರಿಂದ ಅವಾಗ ಡೆಲಿವರಿ ಪಾರ್ಟ್ನರ್ಸ್ಗಳಿಗೆ ಚೆನ್ನಾಗಿ ಆಫರ್ ಕೊಡ್ತಾ ಇದ್ದ, ಚೆನ್ನಾಗಿ ಅವ್ರ ಅವಶ್ಯಕತೆ ಚೆನ್ನಾಗಿ ಉಪಯೋಗಿಸ್ಕೊಂಡು ಅವಾಗ. ಆದರೆ ಈಗ ಅದು ಕಂಪ್ನಿ ಬೆಳೆದು ಒಂದು ರೇಂಜಿಗೆ ಬಂದಂಥ ಟೈಮಲ್ಲಿ ಪಾರ್ಟ್ನರ್ಗಳು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾನೆ ಅಂತೇಳಿ ಹೇಳ್ಬೋದು. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ ಸ್ನೇಹಿತರೆ, 10 ಸೆಕೆಂಡ್ಗಳ ಕಾಲ ಆಪ್ಷನನ್ನು ಯಾಕೆ ತೆಗೆದಿದ್ದಾನೆ ಅಂತಂದರೆ, ಯಾಕೆ ತೆಗೆದಿದ್ದಾನೋ ಬಿಟ್ಟಿದ್ದಾನೋ ಗೊತ್ತಿಲ್ಲ, ಬಟ್ ಈಗ ಎಲ್ರಿಗೂ ಒಂದೇ ಮಾಡಿದ್ದಾನೆ. ಅಂದರೆ ಕಿಟ್ ತಗೊಂಡಿರೋರಿಗೆ ಇದೊಂಥರ ಬೇಸರದ ಸಂಗತಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವ್ರಿಗೆ 10 ಸೆಕೆಂಡ್ ಸಿಗ್ತಾ ಇತ್ತು ಮುಂಚೆಗೆ, ಈಗ ಅವ್ರಿಗೂ ಕೂಡ ಹೋಯ್ತು. ಸೊ ಎಲ್ಲರಿಗೂ ಕೂಡ ಒಂದೇ ಐಡಿ ಮಾಡಿದ್ದಾನೆ. ಆ 10 ಸೆಕೆಂಡ್ ಬೆನಿಫಿಟ್ ಸಿಗಬೇಕು ಅಂತಂದರೆ ಈಗ ಏನು ಮಾಡಬೇಕು, ಬನ್ನಿ ಇಲ್ಲಿದ್ದಾರೆ ನೋಡೋಣ ರೂಲ್ಸು. ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ ನೋಡಿ. 10 ಸೆಕೆಂಡ್ ಅಡ್ವಾಂಟೇಜ್ ಈಗ ಹೊಸ ರೀತಿಯಲ್ಲಿ. ಈಗ ನೀವು ಪೋರ್ಟರ್ ಕಿಟ್ನೊಂದಿಗೆ 10 ಸೆಕೆಂಡುಗಳ ಕಾಲ ಪ್ರಯೋಜನವನ್ನು ಪಡೆಯುವುದಿಲ್ಲ. ಸ್ನೇಹಿತರೆ ಹೇಳ್ತಾ ಇದ್ದೀನಿ ನೋಡಿ, ನೀವು ಪೋರ್ಟರಲ್ಲಿ ಕಿಟ್ನೊಂದಿಗೆ 10 ಸೆಕೆಂಡುಗಳ ಕಾಲ ಪ್ರಯೋಜನವನ್ನು ಪಡೆಯುವುದಿಲ್ಲ. ಅದನ್ನು ಪಡಿಬೇಕು ಅಂತಂದ್ರೆ ಹೊಸ ದಾರಿ ಇಲ್ಲಿದೆ ನೋಡಿ ಸ್ನೇಹಿತರೆ. ಪೂರ್ಣಗೊಳಿಸುವಿಕೆಯ ಸ್ಕೋರ್ 80%ಗಿಂತ ಹೆಚ್ಚು ಇರಬೇಕು. ಅಂದ್ರೆ ಪೂರ್ಣಗೊಳಿಸುವಿಕೆ ಸ್ಕೋರ್ 80%ಗಿಂತ ಹೆಚ್ಚು ಇರಬೇಕು ಅಂತ ಅಂದ್ರೆ ಸ್ನೇಹಿತರೆ, ಈಗ ಆರ್ಡ್ರ್ಗಳೆಲ್ಲ ಬರ್ತಾವಲ್ಲ ನಮಗೆ. ಸೊ ಮಿನಿಮಮ್ ಈಗ 100 ಆರ್ಡ್ರ್ ಬಂತು ಅಂತಂದ್ರೆ ಮಿನಿಮಮ್ 80 ಆರ್ಡ್ರನ್ನ ಅಕ್ಸೆಪ್ಟ್ ಮಾಡಿರಲೇಬೇಕು. ಇಲ್ಲ ಅಂತಂದ್ರೆ ನಮಗೆ ಆ 10 ಸೆಕೆಂಡ್ಗಳ ಬೆನಿಫಿಟ್ ಹೋಗುತ್ತೆ. ಒಂದು ಪಾಯಿಂಟು. ಇನ್ನೂ 2 ರೂಲ್ಸ್ ಇದೆ. ಫಸ್ಟ್ ಇದೊಂದು ರೂಲ್ಸು, ನಾವು ಏನು ನಮ್ಗೆ ಆರ್ಡ್ರ್ಗಳು ಬರ್ತಾವೋ ಅದರಲ್ಲೂ ಮಿನಿಮಮ್ ಕನಿಷ್ಠ 80% ಅಷ್ಟು ಆರ್ಡ್ರ್ಗಳನ್ನ ಕೂಡ ಅಕ್ಸೆಪ್ಟ್ ಮಾಡಿರಬೇಕು. ಇನ್ನು ಉಳಿದೋ ಬೇಕಾದ್ರೆ ಒಂದು 20% ಅಷ್ಟು ರಿಜೆಕ್ಟ್ ಮಾಡಿರ್ಬೋದು. ಉದಾಹರಣೆಗೆ ಒಂದು 100 ಆರ್ಡ್ರ್ ಬಂದರೆ 80 ಆರ್ಡ್ರ್ ತಗೊಳ್ಳೇಬೇಕು, ಅಥವಾ 10 ಆರ್ಡ್ರ್ ಬಂದರೆ 8 ಆರ್ಡ್ರು ನಾವು ಅಕ್ಸೆಪ್ಟ್ ಮಾಡಿರಲೇಬೇಕು. ಎರಡನೇದು ನೋಡಿ ಸ್ನೇಹಿತರೆ, ಎರಡನೇ ರೂಲ್ಸ್ ಈ ಥರ ಇದೆ. 6 ರಿಂದ 7 ಗಂಟೆಗಳ ದೈನಂದಿನ ಲಾಗಿನ್, ಬೆಳಿಗ್ಗೆ 9 ರಿಂದ ರಾತ್ರಿ 9ರವರೆಗೆ. ಅಂದರೆ ಮಿನಿಮಮ್ 6 ರಿಂದ 7 ಗಂಟೆ ಲಾಗಿನ್ ಇರಲೇಬೇಕು. ಸೊ ಆ ಟೈಮಿಂಗ್ಸ್ ಏನು ಅಂತಂದರೆ, ಬೆಳಿಗ್ಗೆ 9 ರಿಂದ ರಾತ್ರಿ 9 ಗಂಟೆ. ಅಂದರೆ ಈ 12 ಅವರ್ ಗ್ಯಾಪ್ ಏನಿದೆಯೋ, ಬೆಳಿಗ್ಗೆ 9 ರಿಂದ ರಾತ್ರಿ 9, ಈ ಮಧ್ಯದಲ್ಲಿ ಮಿನಿಮಮ್ 6 ರಿಂದ 7 ಅವರು ಪೋರ್ಟರಲ್ಲಿ ಲಾಗಿನ್ ಇರಲೇಬೇಕು. ಸೊ ಆಗಿದ್ರೆ ಮಾತ್ರ 10 ಸೆಕೆಂಡ್ಗಳ ಕಾಲ ಬೆನಿಫಿಟ್ ಸಿಗುತ್ತೆ. ಮೂರನೇ ನೋಡೋದಾದರೆ, ಉತ್ತಮವಾಗಿ ಕಾರ್ಯನಿರ್ವಹಿಸಿ ಮತ್ತು 1 ವಾರದವರೆಗೂ 10 ಸೆಕೆಂಡ್ಗಳ ಪ್ರಯೋಜನವನ್ನು ಪಡೆಯುವಿರಿ. ಇಷ್ಟು ರೂಲ್ಸನ್ನು ಫಾಲೋ ಮಾಡಿ ನಮಗೆ ನಾಳೆನೇ ಇದು ಸಿಗುತ್ತೆ ಬೆನಿಫಿಟ್ ಅಂತ ಅಂದರೆ ಅದೂ ಇಲ್ಲ.
ನಾವು 1 ವಾರಗಳ ಕಾಲ ಈ ಕೆಲಸ ಮಾಡಿ ಇದೇ ರೂಲ್ಸನ್ನು ಫಾಲೋ ಮಾಡ್ಕೊಂಡು ಬಂದು ಇದನ್ನೆಲ್ಲ ಕನ್ಸಿಡರ್ ಮಾಡಿ ಅದು ನೆಕ್ಸ್ಟ್ ವೀಕಿಗೆ ಬೆನಿಫಿಟ್ನ ಕೊಡ್ತಾನೆ 10 ಸೆಕೆಂಡು. ಅಂದರೆ ಈ ವಾರ ನಾವು ಸೋಮವಾರದಿಂದ ಭಾನುವಾರದವರೆಗೂ ಕೆಲಸ ಮಾಡಿ ಇಷ್ಟು ರೂಲ್ಸನ್ನು ಫಾಲೋ ಮಾಡಿದ್ರೆ ನೆಕ್ಸ್ಟು ಅದನ್ನು ಮತ್ತೆ ಸೋಮವಾರದಿಂದ ಆ ವೀಕ್ ಫುಲ್ಲು ಈ 10 ಸೆಕೆಂಡ್ಗಳ ಕಾಲ ಇವನಿಗೆ ಕೊಡಬೇಕಾ ಬೇಡವಾ ಅನ್ನೋದನ್ನು ಅವ್ನು ಡಿಸೈಡ್ ಮಾಡ್ತಾನೆ, ಯಾರೋ ಪೋರ್ಟರ್ ಕಂಪ್ನಿಯವನು. ಆ ಥರ ನಮಗೆ ಸಿಗಬೇಕು ಅಂತಂದರೆ ಇಷ್ಟು ರೂಲ್ಸನ್ನು ಫಾಲೋ ಮಾಡಬೇಕು ಅಂತ ಅಲ್ಲಿ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾನೆ. ಸೊ ಯಾವ ರೀತಿ ರೂಲ್ಸ್ ತಗೊಂಡ್ಬಂದಿದ್ದಾನೆ ನೋಡಿ ಸ್ನೇಹಿತರೆ. ಈಗ 10 ಸೆಕೆಂಡ್ಗಳ ಕಾಲ ಬೆನಿಫಿಟ್ಟು ಕಿಟ್ಟಿರೋರ್ಗಿತ್ತು, ಸೊ ಈಗ ಅವ್ರಿಗೂ ಕೂಡ ಓದಂಗಾಯ್ತು. ಕಂಪ್ಲೀಟಾಗಿ ಪೋರ್ಟರಲ್ಲೇ ಕೆಲಸ ಮಾಡ್ತಕ್ಕಂಥವ್ರಿಗೆ ಏನೂ ಪ್ರಾಬ್ಲಮ್ ಬರಲ್ಲ, ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ಆರ್ಡ್ರುಗಳು ಕೂಡ ಅಕ್ಸೆಪ್ಟ್ ಮಾಡ್ಕೋತಾರೆ. ಸೊ ಒಂದು ಬೆನಿಫಿಟ್ ಅಂತಂದರೆ ಈಗ ಚಿಕ್ಕ ಆರ್ಡ್ರುಗಳು ಕೂಡ ಅವರು ಮಾಡಬೇಕಾಗುತ್ತೆ. ಮುಂಚೆಗೆ ದೊಡ್ಡ ಆರ್ಡ್ರು ತಗೊಂಡು ಮಾಡ್ಕೊತಾ ಇದ್ರು, ಈಗ ಹಂಗಲ್ಲ, ಚಿಕ್ಕ ಆರ್ಡ್ರುಗಳ್ನು ಕೂಡ ಅವ್ರು ಮಾಡಬೇಕಾಗುತ್ತೆ, ದೊಡ್ಡ ಆರ್ಡ್ರುಗಳ್ನು ಕೂಡ ಮಾಡಬೇಕಾಗುತ್ತೆ. ಸೊ ಮುಂದೆ ಯಾವ ರೀತಿ ಬದಲಾವಣೆ ಆಗುತ್ತೆ, ಇದು ಯಾವ ರೀತಿ ಡೆಲಿವರಿ ಪಾರ್ಟ್ನರ್ಸ್ ಅಂದರೆ ಪೋರ್ಟರ್ ಡೆಲಿವರಿ ಪಾರ್ಟ್ನರ್ಗೆ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ ಮುಂದೆ ಏನಾದರೂ ಇದ್ರ ಸಂಬಂಧಪಟ್ಟಂಗೆ ಏನಾದ್ರು ಮತ್ತೆ ಅಪ್ಡೇಟ್ಸ್ ಬಂದರೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸ್ನೇಹಿತರೆ, ದಯವಿಟ್ಟು ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡ್ತಾ ಇದ್ರೆ ವಿಡಿಯೋಗೆ ಒಂದು ಸಪೋರ್ಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ರೆ ನಮಗೆ ಮುಂದಿನ ವಿಡಿಯೋ ಮಾಡೋಕ್ಕೆ ಒಂದು ಸ್ಫೂರ್ತಿ ಬರ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಶುಭ ದಿನ. ಗುಡ್ ಬೈ.